ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇವಳೆಲ್ಗೋದ್ಲು? ಮೀರನ್ ಕರ್ಕೊಂಡ್ ಬರಕ್ ಹೋದ್ಲು. ಓ ಬಂದ್ರು ಬಂದ್ರು ಬಂದ್ರು. ಓಹೋ, ಏನತ್ಗೆ ಇದು? ಈ ಕೋತಿಗೆ ರಾಜ್ ಮರ್ಯಾದೆ ಕೊಡ್ತಾ ಇದ್ದೀರಾ? ನಾವೆಲ್ಲರೂ ನಿಮ್ಮ ಹಿಂದೆ ಬರ್ತಾ ಇದ್ರು ನಮ್ಮನ್ನ ನೀವು ಕ್ಯಾರೆ ಅಂತ ಇಲ್ಲ. ಈ ಕೋತಿ ನಿಮ್ಮಿಂದ ದೂರ ಹೋಗ್ತಾನೆ ಇದ್ರು ನೀವು ಹೇಳ್ಕೊಂಡು ಬರ್ತಾ ಇದ್ದೀರಾ. ಮೈದ್ನ, ಇದು ನನ್ನ ಮಾಣಿಕ್ಯ, ನನ್ನ ಮುದ್ದು. ಮೀರಾ ಅಂದ್ರೆ ನನಗೆ ತುಂಬಾ ಇಷ್ಟ. ಅಯ್ಯೋ, ಎಲ್ಲೋ ಒಂದಿಷ್ಟು ಅಮ್ಮನ ಗುಣಕ್ಕೆ ಅಹಲ್ಯ ಅದಕ್ಕೆ ಕಮ್ಮಿ ಆಗ್ತಾರೇನೋ ಅಂತ ನೋಡ್ತಾನೆ ಬರ್ತಾ ಇದ್ದೀನಿ. ಆದರೆ ನೀವು ಅಮ್ಮನ ಹೆಜ್ಜೆಯಿಂದ ಒಂಚೂರು ಆಚೆ ಈಚೆ ಹೋಗ್ತಾನೆ ಇಲ್ವಲ್ಲ. ಅದಕ್ಕೆ ಅಮ್ಮನೂ ಇಷ್ಟೇ, ನಾನು ಎಷ್ಟೇ ಪ್ರೀತಿ ಮಾಡಿದ್ರು ಮಸ್ಕ ಹೊಡೆದ್ರು ಅವ್ರ ಜೊತೆಲೇ ಇದ್ರು ಈ ಕೋತಿನೇ ಹೆಚ್ಚು ಮುದ್ದು ಮಾಡ್ತಾ ಇದ್ರು. ಈಗ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ನಾನು ಮಾಡ್ತಿರೋದು ಅದೇ. ನಾನು ನನ್ನ ಹೆಂಡತಿ ಇಬ್ರು ಕರೆಕ್ಟ್ ಟ್ರ್ಯಾಕಲ್ಲಿದ್ದೀವಿ, ಸೇಮ್ ಪಿಂಚ್. ಅದು ಅದು ನಾನು ಮೀರನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅರ್ಥ ಆಯ್ತು ಭಾವ. ಸರಿ, ಮುಹೂರ್ತ ಮೀರಕ್ ಮುಂಚೆ ಶಾಸ್ತ್ರ ಶುರು ಮಾಡಿದ್ರೆ ಒಳ್ಳೇದು. ಹೌದಮ್ಮ, ಒಲೆ ಪೂಜೆ ಮಾಡಿ ಹಾಲೊಗ್ಸು. ಅಹಲ್ಯ, ದೇವ್ರ ಹೆಸರೇಳಿ ಒಲೆ ಹಚ್ಚಮ್ಮ. ಈ ಮನೇಲಿ ಮೊದಲನೇ ಸಲ ಬೆಂಕಿ ಹಚ್ತಾ ಇದ್ದೀನಿ. ಐ ಮೀನ್ ಮೊದಲನೇ ಸಲ ಒಲೆ ಹಚ್ತಾ ಇದ್ದೀನಿ ಅಂದೆ. ಪರವಾಗಿಲ್ಲ ಬಿಡಿ. ಅದಕ್ಕೆ ಒಲೆ ಹಚ್ಚೋದು ಅಂತಂದ್ರೆ ಬೆಂಕಿ ಹಚ್ಚೋದೇ ಅಲ್ವಾ? ಅಹಲ್ಯ, ಇವತ್ತೇನಾದ್ರೂ ಸಿಹಿ ಮಾಡಮ್ಮ. ಆದ್ರೆ ಒಂದ್ ಕಂಡೀಷನ್ ಅಮ್ಮ. ಏನಮ್ಮ? ನಾನು ಅಡುಗೆ ಕೆಲಸ ಮಾಡುವಾಗ ಒಬ್ಳೇ ಇದ್ರೆ ಮನ್ಸ್ ತೃಪ್ತಿಯಾಗಿ ಅಡುಗೆ ಮಾಡ್ತೀನಿ. ಅದಕ್ಕೆ ಅಡುಗೆ ಮನೆಯಲ್ಲಿ ಯಾರೂ ಇರಬಾರ್ದು. ಸಹಾಯಕ್ಕೆ ಯಾರಾದರೂ ಇಟ್ಕೊಳ್ಳಮ್ಮ. ಬೇಡ ಬೇಡ ಬೇಡ, ಇವತ್ತು ಮಾಡೋ ಅಡುಗೆ ಎಲ್ಲ ನಾನೇ ಮಾಡಬೇಕು, ನನ್ನ ಕೈಯಾರೆ ಮಾಡಬೇಕು. ಯಾರ ಸಹಾಯನೂ ಬೇಡ ಪ್ಲೀಸ್. ಸುಸ್ತಾಗ್ಬೋದೇನೋ? ಹೌದಕ್ಕ, ಹೌದು, ತುಂಬಾ ಸುಸ್ತಾಗ್ಬೋದು. ಕಷ್ಟ ಆಗುತ್ತೆ ಭಾವಂಗೆ. ಹಾಗಲ್ಲ, ಅದು ಅಡುಗೆ ಮಾಡೋ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ. ಹೌದೌದು, ನಮ್ಮ ಅಣ್ಣಂಗೆ ಚೆನ್ನಾಗಿ ಗೊತ್ತು. ಸಾಕೇತಣ್ಣ, ಒಂದು ಕೆಲಸ ಮಾಡಿ. ಅಡುಗೆ ಮಾಡೋದಂದ್ರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ? ಅಮ್ಮವ್ರ ಜೊತೆ ಸೇರ್ಕೊಂಡು ನೀವು ಅಡುಗೆ ಮಾಡಿಬಿಡಿ. ಹಾಗಿದ್ರೆ ಸರಿ ಹೋಯ್ತು. ಇವತ್ತು ನಾವು ಊಟ ಮಾಡ್ದಾಗೆ. ಸರಿ ಸರಿ ಅಹಲ್ಯ, ನೀನು ಅಡುಗೆ ಮಾಡಮ್ಮ. ಬನ್ನಿ ಎಲ್ರು ಬನ್ನಿ. ಸಾಕೆ ಬಾಪ. ಯಾಕೆ ಪುಟ್ಟ ಇನ್ನೂ ಇಲ್ಲೇ ಇದೆಯಾ? ಹೋಗಿ ರೆಸ್ಟ್ ಮಾಡು. ಕೈ ತುಂಬ ನೋವ್ತಾ ಇರ್ಬೇಕಲ್ಲ? ಇಲ್ಲ, ನಂಗೇನು ಕೈ ನೋವ್ತಿಲ್ಲ. ನಾನು ಇವತ್ತು ಇಲ್ಲೇ ಇರ್ತೀನಿ. ನೀವು ಅಡುಗೆ ಹೇಗೆ ಮಾಡ್ತೀರಾ ಅಂತ ನೋಡ್ಬೇಕು. ಬೇಡ ಪುಟ್ಟ, ಅಡುಗೆ ಮನೇಲಿ ನಾನೊಬ್ಳೇ ಇರಬೇಕು. ನಾನು ಅಡುಗೆ ಮಾಡೋವಾಗ ಕೈ ಕಾಲಿಗೆ ಯಾರಾದರೂ ಸಿಕ್ಕಿದ್ರೆ ತುಂಬ ಕಿರಿಕಿರಿ ಆಗತ್ತೆ. ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಅಂದ್ಕೊಂಡ್ ಕೆಲಸ ಅಂತೂ ಮಾಡೋದಕ್ಕೆ ಆಗಲ್ಲ. ಮೀರಾ, ನೀನ್ ಬಾ. ಅಮ್ಮ, ಏನ್ ಹೇಳಿದ್ರಿ ಇನ್ನೊಂದ್ಸರ್ತಿ ಹೇಳಿ. ಅದೇ ಪುಟ್ಟ, ಅನ್ಕೊಂಡ್ ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡೋದಕ್ಕಾಗಲ್ಲ. ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ ಅಂದೆ. ನೀವ್ ಅಡಿಗೆ ಮಾಡಿ. ಮೀರಾ, ನೀನ್ ಬಾ. ಏನ್ ಹೇಳಿದ್ರು ಕೇಳಿದ್ಯಾ? ನಾನ್ ಕೇಳಿಸ್ಕೊಂಡೆ, ನೀನ್ ಬಾ. ಅಮ್ಮ, ತಾತ 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 ಎಲ್ಲಿದ್ದೀರಾ? ಡಂಪಿಂಗ್ ರೂಮ್ಗೆ ಇವ್ರು ಯಾಕೆ ಹೋಗಿದ್ರು?
ಇವ್ರು ಯಾಕೆ ಈ ರೀತಿ ಕೈನ ಉಜ್ಜಿ ತೊಳ್ಕೊತಿದಾರೆ? ವೇಟ್ ಅ ಮಿನಿಟ್, ಆ ರೂಮಲ್ಲಿ ನಾವು ಫೆನಾಯಿಲ್, ತೋಟಕ್ಕೆ ಅಂತ ಯೂಸ್ ಮಾಡೋ ಕ್ರಿಮಿನಾಶಕ, ಮಸ್ಕಿಟೋ ಕಿಲ್ಲರ್, ಇಲಿ ಪಾಷಾಣ ಅಂತ ಪಾಯ್ಸನಸ್ ಥಿಂಗ್ಸ್ ಎಲ್ಲ ಇಟ್ಟಿದೀವಿ. ಇವ್ರಲ್ಲಿ ಹೋಗಿ ಏನ್ ಮಾಡ್ತಿದ್ರು? ಮೊದ್ಲು ಅಡ್ಗೆ ಮನೇಲಿದ್ರು, ಈಗ ಪಾಯ್ಸನ್ ಇರೋ ಜಾಗಕ್ಕೆ ಹೋಗಿದ್ದಾರೆ, ಪಾಯ್ಸನ್ ಮುಟ್ಟಿದ್ದಾರೆ, ಈಗ ಮತ್ತೆ ಅಡ್ಗೆ ಮನೆಗೆ ಹೋದ್ರು. ಯಾಕೆ? ಇವತ್ತೇ ಮುಗಿಸ್ಬಿಡು ಹಾಲ್ಯ. ತಾತ, ಈ ವರ್ಷನೇ ಇವನ್ ವಾಲ್ಗಾನು ಓದಿಸ್ತೀನಿ ಅಂತ ಹೇಳಿದ್ದೀನಿ. ಇವನ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ನನಗೆ ರೇಗಿಸ್ತಿದ್ದಲ್ಲ, ಅದಕ್ಕೆ 2ರಷ್ಟು ರೇಗಿಸಿಲ್ಲ ಅಂದ್ರೆ ನಾನು ನಿಮ್ಮ ಮೊಮ್ಮಗನೇ ಅಲ್ಲ. ಸಾಕು, ಅವನ್ ಏನೋ ರೇಗಿಸ್ದ, ಇರೋ ವಿಷಯ ಹೇಳ್ದಪ್ಪ. ಅಹಲ್ಯ ಹೆಸರಳಿದ ತಕ್ಷಣ ನಿನ್ನ ಕೆನ್ನೆ ಎಲ್ಲ ಕೆಂಪಾಗುತ್ತೆ, ಕಣ್ಣಲ್ಲಿ ಹೊಳಪ್ ಬರುತ್ತೆ, ಹಾಗೆ ಮುಖ ಎಲ್ಲ ಗ್ಲೋ ಆಗತ್ತೆ. ತಾತ, ಒಂದ್ಸರಿ ನಂಗೆ ಐ ಟೆಸ್ಟ್ ಮಾಡಿಸ್ಬೇಕು ತಾತ. ಯಾಕೋ, ನಿನಗೇನಾಯ್ತು? ತಾತಂಗ್ ಕಾಣ್ತಿರೋ ಗ್ಲೋ ನಂಗೆ ಕಾಣ್ತಿಲ್ಲ, ಅದಕ್ಕೆ. ಚಂದ್ರಕಾಂತ್, ಯಾಕೊಬ್ರೇ ಓಡಾಡ್ತಾ ಇದ್ದೀರಾ? ಬನ್ನಿ ನಮ್ ಜೊತೆ ಸೇರ್ಕೊಂಡು ಮಾತಾಡಿ ಬನ್ನಿ. ನೀವು ಮಾತಾಡ್ಕೊಳ್ಳಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಿಮ್ ಕೆಲಸ ಮುಗಿಸ್ಕೊಂಡು ಫ್ರೀ ಆದಾಗ ಬನ್ನಿ, ಮಾತಾಡ್ತಾ ಕೂತ್ಕೊಳ್ಳೋಣ. ಏನೋ ಗೊತ್ತಿಲ್ಲ ಮಿಸ್ಟರ್ ಚಂದ್ರಕಾಂತ್, ನಿಮ್ ಮುಖ ನೋಡಿದ್ಮೇಲೆ ನನ್ಗೆ ಯಾರನ್ನೂ ನೋಡಿದ ಜ್ಞಾಪಕ ಬರ್ತಾ ಇದೆ. ನಿಮ್ಮನ್ನ ಮಾತಾಡ್ಸಿದ್ದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಓ ತಾತ, ಮತ್ತೆ ಶುರುವಾಯ್ತಾ? ಸಾಕು, ಇವ್ರ ಮುಖ ಗಮನ ಇಟ್ಟು ನೋಡು. ಇವ್ರನ್ನ ಎಲ್ಲೋ ನೋಡ್ರೋ ಜ್ಞಾಪಕ ಇಲ್ಲ ನಿನ್ಗೆ? ಯಜಮಾನ್ರೆ, ಒಬ್ರು ಹಾಗೆ 7 ಜನ ಇರ್ತಾರೆ ಅಂತ ಲೋಕಾರೂಢಿ ಮಾತೇ ಇದೆ. ನೀವು ನನ್ನ ಹೋಲಿಕೆ ಇರೋ ಯಾರನ್ನು ನೋಡಿ ನನ್ನನ್ನು ಅನ್ಕೊಂಡಿರ್ಬೇಕು. ಚಂದ್ರಕಾಂತ್, ಯಾರಾದ್ರೂ ಒಬ್ಬ ಮನುಷ್ಯನ ಮುಖಚಹರೆ ಮನಸ್ಸಲ್ಲಿ ಚೆನ್ನಾಗಿ ಅಚ್ಚೋತಿದೆ ಅಂತಂದ್ರೆ ಅವನು ತುಂಬಾ ಹತ್ತಿರದವನಾಗಿರ್ಬೇಕು, ಇಲ್ಲ ಶತ್ರುವಾಗಿರ್ಬೇಕು ಅಂತ ಲೋಕದ ಇನ್ನೊಂದು ರೂಢಿ ಮಾತಿದೆ, ಗೊತ್ತಾ? ನಾನು ನಿಮ್ಮನ್ನ ಇದೇ ಮೊದಲು ಸಾರಿ ನೋಡ್ತಿರೋದ್ರಿಂದ ನಾನು ನಿಮ್ಮ ಶತ್ರುನೂ ಅಲ್ಲ, ಹತ್ರದವನೂ ಅಲ್ಲ. ಅದು ನಿಜಾನೇ. ಆದರೂ ನಾನು ನಿಮ್ಮನ್ನು ಎಲ್ಲಿ ನೋಡಿದ್ದೀನಿ ಅಂತ ನೆನಪು ಮಾಡಿಕೊಂಡು ನಿಮಗೆ ಖಂಡಿತ ಹೇಳ್ತೀನಿ. ಇದು ಮಾಸ್ಕಿಟೋ ಕಿಲ್ಲರು, ಇದು ಡೈಲ್ಯೂಟೆಡ್ ಆಸಿಡ್, ಇದು ತೋಟಕ್ಕೆ ಹಾಕೋ ಕ್ರಿಮಿನಾಶಕ, ಇದು ಫೆನಾಯಿಲ್. ಮೀರಮ್ಮ, ನೀವೆಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸುಂದ್ರಣ್ಣ, ಸುಮ್ನೆ ಹಾಗೆ ಬಂದೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏನಿಲ್ಲ, ಇಲಿ ಪಾಷಾಣ ಇಟ್ಟಿದ್ದೆ. ಅಡುಗೆ ಮನೇಲಿ ಇಲಿಗಳು ಜಾಸ್ತಿ ಆಗ್ಬಿಟ್ಟಿದಾವೆ, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಇಲಿ ಪಾಷಾಣನ ಇಲ್ಲೆಲ್ಲೂ ಕಾಣ್ತಿಲ್ವಾ? ಇಲ್ಲೇ ಫಿನಾಯಿಲ್ ಪಕ್ಕ ಇಟ್ಟಿದ್ಯಾ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ರು ಅಥವಾ ಬೇರೆ ಇನ್ನೆಲ್ಲೋ ಇಟ್ಟಿದ್ರು? ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ ಸುಂದ್ರಣ್ಣ. ಬೇರೆ ಎಲ್ಲಾದ್ರೂ ಇಟ್ನಾ? ನನಗೂ ತಾತನ ಜೊತೆ ಸೇರಿ ಮರು ಹೆಚ್ಚಾಗೋಯ್ತು. ಯಾವುದೇ ಕಾರಣಕ್ಕೂ ಅಮ್ಮನ ಹತ್ರ ಮಾತ್ರ ಈ ವಿಷಯನ ಹೇಳಕ್ ಹೋಗ್ಬೇಡಿ. ನಾನೀ ಕೆಲಸ ಮಾಡಿ ಮುಗಿಸ್ತೇನೆ. ಇವತ್ತೇ ಮುಗಿಸ್ಬಿಡು ಹಾಲ್ಯ. ಅಂದ್ರೆ ಅಹಲ್ಯ ಅಕ್ಕ ಇಲ್ಲಿಗೆ ಬಂದಿದ್ದು ಇಲಿ ಭಾಷಣಕ್ಕೋಸ್ಕರನಾ? ಅಡ್ಗೆ ಬೇರೆ ಮಾಡ್ತಿದಾರ. ನಾನು ಅಡ್ಗೆ ಮಾಡುವಾಗ ನನ್ ಜೊತೆ ಯಾರು ಇರಬಾರ್ದು ಅಂತಾನೂ ಹೇಳಿದ್ರು, ನಾನು ಒಬ್ಳೇ ಇರ್ಬೇಕು ಅಂತಾನೂ ಹೇಳಿದ್ರು. ಅಂದ್ರೆ
ಇವ್ರು ಮಾಡೋ ಅಡ್ಗೆಲಿ ಇಲಿ ಪಾಷಾಣ ಇದೆ. ಸಾಕೆ, ಹೆಂಡತಿ ಕೈ ರುಚಿ ಮಾತ್ರ ನೋಡ್ಬೇಕು, ವಿಮರ್ಶೆ ಮಾಡಕ್ ಹೋಗ್ಬಾರ್ದು. ಯಾಕೆ ತಾತ? ಅನೇ, ಹೆಂಡತಿ ಅನ್ನೋ ಹುಲಿ ತಾನೇ ಕೊನೆಯವರೆಗೂ ಊಟ ಹಾಕೋದು. ಮೊದಲನೇ ದಿನಾನೇ ಸಮಸ್ಯೆ ಮಾಡ್ಕೊಂಡ್ರೆ ಆಮೇಲೆ ಜೀವನ ಪೂರ್ತಿ ಸಮಸ್ಯೆಯಾಗೇ ಇರತ್ತೆ. ನನ್ನ ಮಗಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಕೈ ರುಚಿ ನಿಮಗೆಲ್ಲ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಅಕ್ಕನ ಕೈ ರುಚಿ ತಿಂದ್ರೆ ಬೇರೆ ಯಾವ್ದು ರುಚಿಸಲ್ಲ. ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ನಮ್ಮ ಅಕ್ಕ. ಅದಕ್ಕೆ ನಿಮಗೆ ದೊಡ್ಡ ಟಾಸ್ಕ್ ಏನು ಗೊತ್ತಾ? ನೀವು ಮಾಡಿರೋ ಸ್ವೀಟ್ನ ತಿಂದು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ದಿ ಗ್ರೇಟ್ ನಳ ಮಹಾರಾಜ ಸಾಕೇತ್ ಅವ್ರು. ಇವನು ಅಡುಗೆ ವಿಷಯದಲ್ಲಿ ಎಕ್ಸ್ಪರ್ಟ್. ಅಡುಗೆ ಬಣ್ಣ ನೋಡಿ, ಅದ್ರ ಪರಿಮಳ ನೋಡೇನೆ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಡ್ತಾನೆ. ನೀವಿದ್ರಲ್ಲಿ ಅವನಿಂದ ಸ್ವಲ್ಪ ಹುಷಾರಾಗಿರಿ. ನನಗೆ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಹೇಳಿ, ನೀವು ಹೇಳ್ಕೊಟ್ರೆ ನಾನು ತಿದ್ಕೋತೀನಿ. ಇದಕ್ಕಿಂತ ಮಾತು ಬೇಕಾ? ಗಂಡ ಹೆಂಡತಿ ನಡುವೆ ಈ ರೀತಿ ಹೊಂದ್ಕೊಂಡೋಗೋ ಗುಣ ಇದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅಯ್ಯೋ, ಈ ರೀತಿ ತಲೆ ಆಡಿಸಿದ್ರೆ ಹಾಗಲ್ಕಾಯಿನ ಬಾಯಲ್ಲಿಟ್ಟರು ಹಲ್ವಾ ಅಂತ ತಿಂದ್ಬಿಡ್ತೀನಿ. ಅಹಲ್ಯ, ಮೊದಲು ನಿನ್ನ ಪತಿದೇವ್ರಿಗೆ ಬಡಿಸಮ್ಮ. ಚಿಕ್ಕಪ್ಪ ಮೀರಾ ಕಾಣಿಸ್ತಾ ಇಲ್ಲ. ಚಿಕ್ಕಪ್ಪ ಫೋನಲ್ಲಿ ಎಂಗೇಜು, ಮೀರಾ ಇಲ್ಲೇ ಇದ್ರಲ್ಲ. ಅಯ್ಯೋ, ಅವಳು ಒಂದು ಜಾಗದಲ್ಲಿ ಎಲ್ಲಿರ್ತಾಳೆ, ನೀನು ಬಡಿಸಮ್ಮ. ಅದಕ್ಕೆ ಚಕ್ಕೆ ನನಗೆ